ವಾಲ್ಮೀಕಿ ಹಗರಣದಲ್ಲಿ ಮಾಜಿ ಸಚಿವ ನಾಗೇಂದ್ರಗೆ ಸಂಕಷ್ಟ. ಇದೀಗ ಎಸ್ಐಟಿ ನೋಟಿಸ್ ಅನ್ನ ನಾಗೇಂದ್ರಗೆ ಕೊಟ್ಟಿದೆ. ಅಷ್ಟೇ ಅಲ್ಲದೆ ಶಾಸಕ ಬಸನಗೌಡ ದದ್ದಲ್ಗೂ ಕೂಡ ಎಸ್ಐಟಿ ನೋಟಿಸ್ ಅನ್ನ ಕೊಟ್ಟಿದೆ. ನಾಗೇಂದ್ರ, ಬಸನಗೌಡ ದದ್ದಲ್ ಜೊತೆಗೆ ದದ್ದಲ್ ಆಪ್ತರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನ ಕೊಡಲಾಗಿದೆ. ತನಿಖೆ ವೇಳೆ ಸಿಕ್ಕ ಮಾಹಿತಿಯನ್ನ ಆಧರಿಸಿ ಈ ನೋಟಿಸ್ ಅನ್ನ ಕೊಡಲಾಗಿದೆ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಇಲ್ಲಿಯವರೆಗೂ ಕೂಡ ನಾಗೇಂದ್ರ ಆಗಲಿ ಅಥವಾ ಬಸನಗೌಡ ದದ್ದಲಿಗಾಗಲಿ ಯಾವುದೇ ನೋಟಿಸ್ ಅನ್ನ ಕೊಟ್ಟಿರಲಿಲ್ಲ. ಇದು ಕೂಡ ಚರ್ಚೆಗೆ ಈಡಾಗಿತ್ತು. ಯಾಕೆ ನೋಟಿಸ್ ಅನ್ನ ಕೊಟ್ಟಿಲ್ಲ, ಯಾರ ರಕ್ಷಣೆಗೆ ಮುಂದಾಗಲಾಗಿದೆ ಅಂತ. ಆದರೂ ಒಂದು ಕಡೆಯಲ್ಲಿ ಸಿಬಿಐ ಈ ವಿಚಾರಣೆಯನ್ನ ಕೈಗೆತ್ತಿಕೊಂಡಿರೋದ್ರಿಂದ ಸಹಜವಾಗಿ ಒಂದಲ್ಲ ಒಂದಿನ ನೋಟಿಸ್ ಬರಬಹುದು ಅಂತ ನಿರೀಕ್ಷೆ ಇತ್ತು, ಅದು ಸಿಬಿಐ ಕಡೆಯಿಂದ. ಆದರೆ ಇದೀಗ ಎಸ್ಐಟಿನೇ ನಾಗೇಂದ್ರ ಮತ್ತು ದದ್ದಲ್ಗೆ ಜೊತೆಗೆ ದದ್ದಲ್ ಆಪ್ತರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನ ಕೊಟ್ಟಿದೆ. ಈ ಹಗರಣದಲ್ಲಿ ಅವರ ಪಾತ್ರ ಏನು, ಅವರಿಗೆ ಎಷ್ಟು ವಿಚಾರಗಳು ಗೊತ್ತಿದೆ, ಈ ಮನಿ ಟ್ರಾನ್ಸಾಕ್ಷನ್ ಏನು ಆಗಿತ್ತು ಅದರ ಬಗ್ಗೆ ಇವರ ಒಂದು ಪಾತ್ರ ಏನು ಇತ್ಯಾದಿ ಮಾಹಿತಿಯನ್ನ ಈ ತನಿಖಾ ಹಂತದಲ್ಲಿ ಪಡೆದುಕೊಳ್ತಾರೆ.